ಸರ್, ಕೇರಳ ಸಿಎಂ ಪ್ರಮಾಣ ವಚನಕ್ಕೆ ಹೋಗಿದ್ರಿ. ಕೇರಳ ಸಿಎಂ ಪ್ರಮಾಣ ವಚನದ ಘೋಷಣೆಗಿಂತ ಡಿಕೆ ಅನ್ನೋ ಘೋಷಣೆನೇ ಜಾಸ್ತಿ ಕೇಳ್ತಾ ಇತ್ತು ಕೇರಳದಲ್ಲಿ. ನೋಡಪ್ಪ, ಅಭಿಮಾನಿಗಳಿರ್ತಾರೆ. ಅವ್ರ ಅಭಿಮಾನ ನಾನು ಯಾರನ್ನೂ ಇಲ್ಲಿಂದ ಕರ್ನಾಟಕದಿಂದ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ನಮಗೆ ಆದಂಥ ಅಭಿಮಾನಿಗಳು ಪಾಪ ಅವರ ಪ್ರೀತಿ ತೋರಿಸ್ತಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇರಳ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುಮಾರು ಒಂದು 15 ಕ್ಷೇತ್ರ ಹೋಗಿದೆ. ಎಲ್ಲ ಕಡೆ ಗೆದ್ದಿದ್ದಾರೆ. ಒಂದು ಕ್ಷೇತ್ರ ಬಿಟ್ಟು 14 ಕ್ಷೇತ್ರನೂ ಗೆದ್ದಿದ್ದಾರೆ. ಭಾಳ ಸಂತೋಷ ಆಯಿತು. ಅಷ್ಟೇ ನಮ್ಮದೊಂದು ಸರ್ಕಾರ ಬಂದಿದೆ. ಬಹಳ ಸಂತೋಷ. ಸರ್, ಈಗ ಇಂಧನ ಕಡಿಮೆ ಬಳಸಬೇಕು ಅಂತ ಹೇಳಿ ಪ್ರಧಾನಿಗಳು ಹೇಳಿದ್ರು. ಅದರ ಬೆನ್ನಲ್ಲೇ ನೆದರ್ಲ್ಯಾಂಡಲ್ಲಿ ಒಂದು ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಇಂಧನವನ್ನೇನಾದ್ರೂ ಕಡಿಮೆ ಬಳಸಿಲ್ಲ ಅಂದ್ರೆ ಸಂಕಷ್ಟಕ್ಕೆ ಒಳಗಾಗ್ತೀವಿ. ಇಷ್ಟು ವರ್ಷ ನಾವೇನು ಅಭಿವೃದ್ಧಿ ಮಾಡಿದ್ವಿ ಅದೆಲ್ಲವೂ ಕೂಡ ಬಡತನ. ಈಗ ಅವ್ರೇನೋ ಗೈಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ವ್ಯಾಪಕವಾದಂಥ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿಬಿಟ್ಟು ಯಾಕೆ ಹೇಳಿದ್ದಾರೆ, ಹೆಂಗೆ ಹೇಳಿದ್ದಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಜನಕ್ಕೆ ಅವರು ತಿಳಿಸ್ಬೇಕು. ಯಾಕೆ ಇಂದಿನ ಎಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬೆಲೆ ಆಗ್ತಾ ಇದೆ, ಚಿನ್ನ ಯಾಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಯಾಕೆ ಕುಸಿತಾ ಇದೆ, ಇವೆಲ್ಲ ಕೂಡ ದೇಶದ ಜನತೆಗೆ ಫಸ್ಟ್ ಅವರು ಕನ್ವಿನ್ಸ್ ಮಾಡಬೇಕು. ಇನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿಲ್ಲ. ಫಸ್ಟ್ ಕನ್ವಿನ್ಸ್ ಮಾಡಲಿ, ಆಮೇಲೆ ಅವ್ರು ಹೇಳ್ದಂಗೆಲ್ಲ ಮಿಕ್ಕಿದೆಲ್ಲ ಕೇಳೋಣ. ಸರ್, ಬೆಂಗಾವಲು ಸರ್, ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡ್ಕೊಂಡಿದ್ದಾರೆ ಸರ್, ಯೂತ್ ಕಾಂಗ್ರೆಸ್ ಅವರು. ಸರ್, ಕೇರಳ ಸಿಎಂ ಪ್ರಮಾಣ ವಚನಕ್ಕೆ ಹೋಗಿದ್ರಿ. ಕೇರಳ ಸಿಎಂ ಪ್ರಮಾಣ ವಚನದ ಘೋಷಣೆಗಿಂತ ಡಿಕೆ ಅನ್ನೋ ಘೋಷಣೆನೇ ಜಾಸ್ತಿ ಕೇಳ್ತಾ ಇತ್ತು ಕೇರಳದಲ್ಲಿ. ನೋಡಪ್ಪ, ಅಭಿಮಾನಿಗಳಿರ್ತಾರೆ. ಅವ್ರ ಅಭಿಮಾನ ನಾನು ಯಾರನ್ನೂ ಇಲ್ಲಿಂದ ಕರ್ನಾಟಕದಿಂದ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ನಮಗೆ ಆದಂಥ ಅಭಿಮಾನಿಗಳು ಪಾಪ ಅವರ ಪ್ರೀತಿ ತೋರಿಸ್ತಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇರಳ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುಮಾರು ಒಂದು 15 ಕ್ಷೇತ್ರ ಹೋಗಿದೆ. ಎಲ್ಲ ಕಡೆ ಗೆದ್ದಿದ್ದಾರೆ. ಒಂದು ಕ್ಷೇತ್ರ ಬಿಟ್ಟು 14 ಕ್ಷೇತ್ರನೂ ಗೆದ್ದಿದ್ದಾರೆ. ಭಾಳ ಸಂತೋಷ ಆಯಿತು. ಅಷ್ಟೇ ನಮ್ಮದೊಂದು ಸರ್ಕಾರ ಬಂದಿದೆ. ಬಹಳ ಸಂತೋಷ. ಸರ್, ಈಗ ಇಂಧನ ಕಡಿಮೆ ಬಳಸಬೇಕು ಅಂತ ಹೇಳಿ ಪ್ರಧಾನಿಗಳು ಹೇಳಿದ್ರು. ಅದರ ಬೆನ್ನಲ್ಲೇ ನೆದರ್ಲ್ಯಾಂಡಲ್ಲಿ ಒಂದು ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಇಂಧನವನ್ನೇನಾದ್ರೂ ಕಡಿಮೆ ಬಳಸಿಲ್ಲ ಅಂದ್ರೆ ಸಂಕಷ್ಟಕ್ಕೆ ಒಳಗಾಗ್ತೀವಿ. ಇಷ್ಟು ವರ್ಷ ನಾವೇನು ಅಭಿವೃದ್ಧಿ ಮಾಡಿದ್ವಿ ಅದೆಲ್ಲವೂ ಕೂಡ ಬಡತನ. ಈಗ ಅವ್ರೇನೋ ಗೈಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ವ್ಯಾಪಕವಾದಂಥ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿಬಿಟ್ಟು ಯಾಕೆ ಹೇಳಿದ್ದಾರೆ, ಹೆಂಗೆ ಹೇಳಿದ್ದಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಜನಕ್ಕೆ ಅವರು ತಿಳಿಸ್ಬೇಕು. ಯಾಕೆ ಇಂದಿನ ಎಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬೆಲೆ ಆಗ್ತಾ ಇದೆ, ಚಿನ್ನ ಯಾಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಯಾಕೆ ಕುಸಿತಾ ಇದೆ, ಇವೆಲ್ಲ ಕೂಡ ದೇಶದ ಜನತೆಗೆ ಫಸ್ಟ್ ಅವರು ಕನ್ವಿನ್ಸ್ ಮಾಡಬೇಕು. ಇನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿಲ್ಲ. ಫಸ್ಟ್ ಕನ್ವಿನ್ಸ್ ಮಾಡಲಿ, ಆಮೇಲೆ ಅವ್ರು ಹೇಳ್ದಂಗೆಲ್ಲ ಮಿಕ್ಕಿದೆಲ್ಲ ಕೇಳೋಣ. ಸರ್, ಬೆಂಗಾವಲು ಸರ್, ಕಾಂಗ್ರೆಸ್ ಕಾರ್ಯಕರ್ತರು